ಇನ್ನು ಪವರ್ ಫೈಟ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಟ್ವಿಸ್ಟ್ ಅನ್ನ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಡಿಕೆ ಜಯ ಜಗದೀಶ್ವರಿ ಎನ್ನುವಾಗಲೇ ಸಿದ್ದು ಹೊಸ ಬಾಂಬ್ ಸಿಡಿಸಿದ್ದಾರೆ. 2.5 ವರ್ಷ ಸಿಎಂ ಅಂತ ಮಾತುಕತೆ ಆಗೇ ಇಲ್ಲ. ಈ ಮಾತನ್ನ ಪದೇ ಪದೇ ಒತ್ತಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ನನ್ನ ಪರವಾಗಿಯೇ ಇದೆ. ಪವರ್ ಫೈಟ್ ಬಗ್ಗೆ ಸದನ ಸಾಕ್ಷಿಯಾಗಿ ಸಿಎಂ ಸಿದ್ದು ಸ್ಪಷ್ಟವಾದಂತಹ ಮಾತನ್ನು ಕೊಡ್ತಾ ಇದ್ದಾರೆ. ಈ ವಾರ ಫೈನಲ್ ಆಗುತ್ತೆ, ಮುಂದಿನ ವಾರ ಫೈನಲ್ ಆಗುತ್ತೆ, 20ಕ್ಕೆ ಫೈನಲ್ ಆಗುತ್ತೆ, 18ಕ್ಕೆ ಹೈಕಮಾಂಡ್ ಸಭೆ ಕರೆಯುತ್ತೆ, ಎಲ್ಲ ಆಯ್ತು. ಯಾರು ಏನು ಹೇಳಿಕೆ ಕೊಡೋ ಆಗಿಲ್ಲ ಬಣದವರು ಅನ್ನುವಂಥ ಮಾತುಕತೆ ಕೂಡ ಆಯ್ತು. ಡಿಕೆಶಿ ಬಣದವರು ಒಂದು ಕಡೆ ಸೈಲೆಂಟ್ ಆಗಿ ಕೂಡ ಇದ್ದಾರೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಬಹುದೊಡ್ಡ ಬಾಂಬ್ ಸಿಡಿಸಿದ್ದಾರೆ ಪವರ್ ಫೈಟ್ ಬಗ್ಗೆ. ಮುಂದೆಯೂ ನಾನೇ ಸಿಎಂ ಆಗಿರ್ತೀನಿ, ಹೈಕಮಾಂಡ್ ತೀರ್ಮಾನ ಪ್ರಕಾರ ನಾನೇ ಇರ್ತೀನಿ, ಅಧಿಕಾರ ಹಂಚಿಕೆ ಬಗ್ಗೆ ಫಸ್ಟ್ ಟೈಮ್ ಸಿದ್ದು ಸ್ಪಷ್ಟವಾದಂತಹ ಮಾತನಾಡಿದ್ದಾರೆ. ಏನಪ್ಪಾ 2.5 ವರ್ಷ ಸಿಎಂ ಅಂತ ಹೇಳ್ಬಿಟ್ಟು ಮಾತುಕತೆನೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಇಷ್ಟು ದಿನ ಯಾಕೆ ಸುಮ್ಮನಿದ್ರು? ಹಾಗಿದ್ರೆ ಡಿಕೆಶಿ ಯಾಕೆ ಆ ಮಾತುಗಳನ್ನ ಪದೇ ಪದೇ ರಿಪೀಟ್ ಮಾಡ್ತಾ ಇದ್ರು? ನಾವಿಬ್ರು ಚೆನ್ನಾಗೇ ಇದೀವಿ, ನಮ್ಮಿಬ್ರು ಮಧ್ಯೆ ಗೊಂದಲ ಇಲ್ಲ, ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಫೈನಲ್ ನಿರ್ಧಾರ ಅಂತ ಇಬ್ರು ಕೂಡ ಅದೇ ಮಾತನ್ನ ಹೇಳ್ತಿರ್ತಾರೆ. ಬಟ್ ಈಗ ಸಿಎಂ ಸಿದ್ದರಾಮಯ್ಯ ಹೊಸ ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ಇವರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ. ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು, ಇವ್ರು ಆಕ್ಟ್ ಮಾಡ್ಬೇಕು. ನಮಗೆ ನಾವೇ ನಿರ್ದೇಶಕರು, ನಾವೇ ಪ್ರೊಡ್ಯೂಸರು, ನಾವೇ ಆಕ್ಟರ್. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ. ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ಇವರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ. ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು, ಇವ್ರು ಆಕ್ಟ್ ಮಾಡ್ಬೇಕು. ನಮಗೆ ನಾವೇ ನಿರ್ದೇಶಕರು, ನಾವೇ ಪ್ರೊಡ್ಯೂಸರು, ನಾವೇ ಆಕ್ಟರ್. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ. ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ಇವರಿಗೆ ಪಾಪ ನಿರ್ದೇಶನ. ಸದನದಲ್ಲಿ ಸಿಎಂ ಕಾಲಿಯೋದಕ್ಕೆ ಬಿಜೆಪಿಯವರು ಯತ್ನ ಮಾಡ್ತಾ ಇದ್ದಾರೆ. ನಾವು ನಿಮ್ಮನ್ನ 2.5 ವರ್ಷ ಅಂತ ಭಾವಿಸ್ತಾ ಇಲ್ಲ, ನಿಮ್ಮವರೇ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸುನೀಲ್ ಕುಮಾರ್ ಹೇಳಿರುವಂಥದ್ದು. ಈಗ 2.5 ವರ್ಷ ನಾನೇ ಮುಖ್ಯಮಂತ್ರಿ, ಮುಂದೆಯೂ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಕ್ಕೆ ಸುನೀಲ್ ಕುಮಾರ್ ಟಾಂಗ್ ಕೊಡ್ತಾ ಇದ್ದಾರೆ. ಪದೇ ಪದೇ ಸದನಕ್ಕೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಮಿಂಚಿನ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಸಿದ್ದು ಮಾತು. ತಮ್ಮ ಮಗ ಮಾತನಾಡಿದಂಥ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆಗಳನ್ನ, ಅವ್ರ ಬುದ್ಧಿ ಮಾತುಗಳನ್ನ ಹೇಳಿ CLP ಸಭೆಯನ್ನ ಕರೆದು ಮಾತನಾಡಿದ್ರು. ಅಧ್ಯಕ್ಷರೇ, ಭಾಷಣ ಎಲ್ಲ ಕೇಳಿದ್ದೀನಿ. ನಾನೇ ಮುಖ್ಯಮಂತ್ರಿ. ಅಧ್ಯಕ್ಷರೇ, 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. ಮುಂದೆನೂ ನಾನೇ ಇರ್ತೀನಿ. ಅದೇ ಬೇಕಾಗಿರೋದು ಸರ್. ಈಗ ಅಧ್ಯಕ್ಷರೇ, ನಿನ್ ಭಾಷಣ ಎಲ್ಲ ಕೇಳಿದ್ದೀನಿ. ಸನ್ಮಾನ್ಯ ಎಲ್ಲ ಕೇಳಿದ್ದೀನಿ ಅಧ್ಯಕ್ಷರೇ. ಅವೆಲ್ಲ ಈಗ ಮತ್ತೆ ಮಾತಾಡಕ್ ಹೋಗಲ್ಲ. ಅಧ್ಯಕ್ಷರೇ, ಸರ್ ನಂದು ಪ್ರಾಮಾಣಿಕ ಕಳಕಳಿ ಏನು ಅಂತಂದ್ರೆ, ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಒಂದು ನಿಮಿಷ, ನೀವು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತೆಲ್ಲ ಇದು ಅನೌನ್ಸ್ ಮಾಡ್ತೀರಲ್ಲ, ಈಗ ಇದನ್ನ ಅನುಷ್ಠಾನಕ್ಕೆ ತರೋಕ್ಕೂ ನೀವೇ ಇರ್ಬೇಕು ಅಂತ. ಅಧ್ಯಕ್ಷರೇ, ಅಷ್ಟೇ. ಪರವಾಗಿರೋದು ನೀವು ಅರ್ಥನೆ ಮಾಡ್ಕೋತಾ ಇಲ್ಲಲ್ಲ. ನಾನೇ ಇರ್ತೀನಿ ಅಷ್ಟೇ ಹೇಳಿ. ಬಟ್ ಈಗ ನಾನೇ ಮುಖ್ಯಮಂತ್ರಿ.
ಅಧ್ಯಕ್ಷರೇ 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. 5 ವರ್ಷನೂ ತಾವೇ ನಾಳೆ ಮುಂದೆನೂ ನಾನೇ ಇರ್ತೀನಿ. ಕರೆಕ್ಟ್ ನಾನೇ ಇರ್ತೀನಿ. ಬಜೆಟ್ ಯಾರು ಸರ್? ಅದೇ ಬೇಕಾಗಿರೋದು ಹಾ. ಸರ್. ಈಗ ಅಧ್ಯಕ್ಷರೇ, ನಿನ್ ಭಾಷಣ ಎಲ್ಲ ಕೇಳಿದ್ದೀನಿ ಅಶೋಕ್. ಸರ್ ಸನ್ಮಾನ್ಯ ಭಾಷಣ ಎಲ್ಲ ಕೇಳಿದ್ದೀನಿ ಅಧ್ಯಕ್ಷರೇ. ಅವೆಲ್ಲ ಈಗ ಮತ್ತೆ ಈ ಬಗ್ಗೆ ಎಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಸತಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇರ್ತಾರೆ. ಪ್ರಶಾಂತ್, ಏನಿದು ಪವರ್ ಫೈಟ್ ಅನ್ನುವಂಥದ್ದು ಸ್ಟಾಪ್ ಆಯಿತು, ಹೈಕಮಾಂಡ್ ನಿರ್ಧಾರನೇ ಫೈನಲ್ ಆಗುತ್ತೆ, ಅಲ್ಲಿ ತನಕ ಯಾರು ಕೂಡ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು CLP ಸಭೆ ಕರೀತಾರೆ. ಸಿದ್ದರಾಮಯ್ಯವರು ತಮ್ಮ ಸ್ವಂತ ಮಗ ಮಾತನಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿರುತ್ತೆ. ಎಲ್ಲವೂ ಕೂಡ ಸೈಲೆಂಟ್ ಆದ್ರೂ ಹೈಕಮಾಂಡ್ ನಿರ್ಧಾರಕ್ಕೆ ಇವರೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅಂತ ಅನ್ನುವಾಗಲೇ ಇದೀಗ ಸದನದಲ್ಲಿ CM ಸಿದ್ದರಾಮಯ್ಯ ಒತ್ತಿ ಹೇಳ್ತಾ ಇದ್ದಾರೆ 2.5 ವರ್ಷ CM ಆಗಿರ್ತೀನಿ ಅನ್ನುವಂತಹ ಮಾತುಕತೆನೇ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಯಾಕೆ ಈ ವಿಚಾರ ಬಂತು? ಇದಕ್ಕೆ ವಿಪಕ್ಷದವರು ಕೂಡ ಟಾಂಗ್ ಕೊಡ್ತಾ ಇದ್ದಾರೆ, ಸುನೀಲ್ ಕುಮಾರ್ ಅವರು. ಸೊ DCM ಏನಾದ್ರೂ ರಿಯಾಕ್ಟ್ ಮಾಡಿದಾರಾ? ಸೊ ಹೇಗೆ ತಗೊಳ್ಬೇಕು ಈ ವಿಚಾರವನ್ನ ಅಂತ ಹೇಳ್ಬಿಟ್ಟು ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಪ್ರಶಾಂತ್. ಪ್ರಶಾಂತ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಈ ಹಿಂದೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ CM ಕೂಡ ಹೇಳಿರ್ತಾರೆ, DKಶಿ ಕೂಡ ಹೇಳಿರ್ತಾರೆ. ಬಣ ಅಂತ ವಿಚಾರ ಬಂದಾಗ CLP ಸಭೆ ಆಗತ್ತೆ, ಯಾರು ಕೂಡ ಈ ಪವರ್ ಫೈಟ್ ಬಗ್ಗೆ ಮಾತನಾಡೋ ಆಗಿಲ್ಲ, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋ ಹಾಗಿಲ್ಲ. ಯತೀಂದ್ರ ಸಿದ್ದರಾಮಯ್ಯನವರಿಗೆ ವಾರ್ನಿಂಗ್ ಕೂಡ ಮಾಡಿರ್ತಾರೆ, ಸಿದ್ದರಾಮಯ್ಯನವರು ಏನು ಮಾತನಾಡಬಾರ್ದು ಅಂತ ಹೇಳ್ಬಿಟ್ಟು. ಆದ್ರೆ ಇವತ್ತು ಸದನದಲ್ಲೇ ಚರ್ಚೆ ಆಗ್ತಾ ಇದೆ, ಸದನದಲ್ಲೇ 2.5 ವರ್ಷ CM ಅನ್ನುವಂತಹ ಮಾತೇ ಆಗಿಲ್ಲ ಅಂತ ಹೇಳ್ಬಿಟ್ಟು CM ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು. ಇದಕ್ಕೆ ವಿಪಕ್ಷದವರು ಟಾಂಗ್ ಕೂಡ ಕೊಡ್ತಾ ಇದ್ದಾರೆ. ಸೊ DKಶಿ ಇದಕ್ಕೆ ಏನಾದ್ರೂ ರಿಯಾಕ್ಟ್ ಮಾಡಿದಾರ? ಸದ್ಯಕ್ಕೆ ಏನ್ ನಡೀತಾ ಇದೆ, ಏನ್ ಬೆಳವಣಿಗೆಗಳೆಲ್ಲ ಆಗ್ತಾ ಇದೆ, ಇದನ್ನ ಏನಂತ ತಿಳ್ಕೋಬೇಕು ನಾವುಗಳು ಅಂತ ಹೇಳ್ಬಿಟ್ಟು. ಹೈಕಮಾಂಡ್ ನಿರ್ಧಾರಕ್ಕೆ ಇವ್ರುಗಳು ಬದ್ಧರಾಗಿದ್ದಾರಾ ನಿಜವಾಗ್ಲೂ? ಖಂಡಿತ ರೋಜಾ, ಏನಂತಂದ್ರೆ ನಾಯಕತ್ವ ಬದಲಾವಣೆ ಕೇವಲ ಹೊರಗಡೆ ಅಲ್ಲ, ಸದನದ ಒಳಗಡೆಯೂ ಸಹ ಸಾಕಷ್ಟು ರೀತಿಯಲ್ಲಿ ಇವತ್ತು ಸದ್ದು ಮಾಡ್ತಾ ಇರುವಂತದ್ದು. ನಾಯಕತ್ವ ಬದಲಾವಣೆ ಬಗ್ಗೆ ವಿಪಕ್ಷ ನಾಯಕರು ಅಂತ ಸಾಕಷ್ಟು ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ. ನೀವು 2.5 ವರ್ಷ ಕ್ಷೇಮ ಅಥವಾ 5 ವರ್ಷ ಕ್ಷೇಮ ಅಂತೇಳಿ ವಿಪಕ್ಷ ನಾಯಕ ಆರೋಗ್ಯಕ್ಕೆ ಪ್ರಶ್ನೆ ಮಾಡಿದಾಗ ಸಿದ್ದರಾಮಯ್ಯ ಅವರು ಸದನದಲ್ಲಿ ಒಂದು ಉತ್ತರವನ್ನು ನೀಡುತ್ತಾರೆ. ಯಾವುದೇ ರೀತಿಯಾಗಿ 2.5 ವರ್ಷ ಅಂತ ನಾನು ಎಲ್ಲೂ ಸಹ ಹೇಳಿಲ್ಲ, 5 ವರ್ಷ ಅಂತ ನಾನು ಹೇಳಿರುವಂತದ್ದು. ಅದಕ್ಕೆ ನನ್ನ ಪರ ಹೈಕಮಾಂಡ್ ಸಹ ಹೇಳಿದೆ, ಹೈಕಮಾಂಡ್ ಏನು ತೀರ್ಮಾನವನ್ನು ನೋಡುತ್ತೆ ಅದಕ್ಕೆ ನಾನು ಸಂಪೂರ್ಣವಾಗಿ ಬದ್ಧಿದ್ದೇನೆ ಅಂತ ಹೇಳೋದು ಮುಖಾಂತರ ಸದನದಲ್ಲಿಯೇ ಕಾಂಗ್ರೆಸ್ ಏನು ಒಳಬೇಗುವುದೇನಿತ್ತು, DKಶಿ ಬಣ ಮತ್ತು ಸಿದ್ದರಾಮಯ್ಯ ಬಣ ಇತ್ತು, ಅವುಗಳಿಗೂ ಸಹ ಒಂದು ಸ್ಪಷ್ಟನೆ ಕೊಡುವ ಮುಖಾಂತರ ಟಕ್ಕರ್ ಕೊಡುವಂತಹ ಪ್ರಯತ್ನವನ್ನ ಇವತ್ತು CM ಸಿದ್ದರಾಮಯ್ಯ ಅವರು ಸದನದೊಳಗೆ ಮಾಡಿರುವಂತದ್ದು. ಇದಷ್ಟಲ್ಲದೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ್ರೆ ಪದೇ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತದ್ದು, ಯಾವುದೇ ರೀತಿಯಾಗಿ ನಾಯಕತ್ವ ಬದಲಾವಣೆ ಚರ್ಚೆ ಆಗಲ್ಲ, ನಮ್ಮ ತಂದೆಯವರ 5 ವರ್ಷಗಳ ಕಾಲ CM ಆಗಿ ಮುಂದುವರಿತಾರೆ ಅಂತ ಏನು ಹೇಳಿಕೆ ನೀಡಿದ್ರು, ಆ ಹೇಳಿಕೆ ಸಂಪೂರ್ಣವಾಗಿ ಇಲ್ಲಿ ಸತ್ಯವಾದ ಮಾತ ಅಂತ ಇಲ್ಲಿ CM ಸಿದ್ದರಾಮಯ್ಯ ಅವರು ಅದಕ್ಕೆ ಹೇಳಿಕೆಯನ್ನ ನೀಡಿರುವಂತದ್ದು. ಅದು ಸಹ ಇಲ್ಲಿ ಪುಷ್ಟಿಯನ್ನು ಸಹ ನೀಡುತ್ತೆ. DK ಶಿವಕುಮಾರ್ ಸಹ ಸಾಕಷ್ಟು ರೀತಿಯಲ್ಲಿ CM ಕುರ್ಚಿ ಮೇಲೆ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಕುರ್ಚಿ ಮೇಲೆ ಕಣ್ಣು ಸಹ ಇಟ್ಟಿದ್ರು, ಸಾಕಷ್ಟು ರೀತಿ ಡಿನ್ನರ್ ಮೀಟಿಂಗ್ ಮಾಡಿದ್ರು, ಸಾಕಷ್ಟು ರೀತಿಯಲ್ಲಿ ಹೈಕಮಾಂಡ್ ತೆರೆಮರೆಯಲ್ಲಿ ಸಾಕಷ್ಟು ರೀತಿ CM ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಬೇಕಂತೇಳಿ ಸಾಕಷ್ಟು ರೀತಿಯ ಕಸರತ್ತು ಸಹ ನಡೆಸಿದ್ರು. ಆ ಕಸರತ್ತು ಸಂಪೂರ್ಣವಾಗಿ ಇಲ್ಲಿ ವಿಫಲತೆಯನ್ನು ಸಾಧಿಸ್ತಾ ಇದೆ, ವಿಫಲ ಆಯ್ತಾ ಎಂಬ ಪ್ರಶ್ನೆ ಸಹ ಈಗ ಇಲ್ಲಿ ಕೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಬೆಂಗಳೂರಿನಿಂದ ಏನು ಡಿನ್ನರ್ ಮೀಟಿಂಗ್ ಮತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಏನು ಬೆಳಗಾವಿಗೆ ಏನು ಶಿಫ್ಟ್ ಆಗಿದೆ, ಬೆಳಗಾವಿಯಲ್ಲಿ ಸಂಪೂರ್ಣವಾಗಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, CM ಬಣದ ಸಚಿವರು ಮತ್ತು ಶಾಸಕರು ಸಾಕಷ್ಟು ರೀತಿಯಲ್ಲಿ ಏನು ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಏನು ಭಾಗಿಯಾಗಿದ್ರು. ಈ ಭಾಗಿಯಾಗಿರುವಂತಹ ಸಂದರ್ಭದಲ್ಲಿ ಒಂದು ಒಗ್ಗಟ್ಟಿನ ಮಂತ್ರವನ್ನ ಇಲ್ಲಿ ಜಪಿಸಿರುವಂತೆ ಮೇಲ್ನೋಟಕ್ಕೆ ಇಲ್ಲಿ ಕಾಣ್ ಬರ್ತಾ ಇರುವಂತದ್ದು. ಸಾಕಷ್ಟು ರೀತಿಯಲ್ಲಿ ಬೆಳಗಾವಿಯಲ್ಲಿ ಡಿನ್ನರ್ ಪಾಂಡಿತ್ ಸಹ ಜೋರಾಗಿತ್ತು. ನಾಯಕತ್ವ ಬದಲಾವಣೆ ಬಗ್ಗೆ ಈಗಾಗಲೇ ಅಂತಂದ್ರೆ ಹೈಕಮಾಂಡ್ ಯಾರಿಗೆ ಮಾತನಾಡದಂತೆ ಸೂಚನೆ ನೀಡಿದ್ರು ಸಹ ಇವತ್ತು CM ಸಿದ್ದರಾಮಯ್ಯ ಅವರು ಇಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಅಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಈ ಒಂದು ಹೇಳಿಕೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಗುಟ್ಟಿದೆ ಅಥವಾ ಒಂದು ಸತ್ಯ ಇದೆ ಎಂಬುದು ಸಹ ಇಲ್ಲಿ ನಾವು ಅರ್ಥಿಸ್ಕೊಳ್ಬೇಕಾಗುತ್ತೆ. ಸಿದ್ದರಾಮಯ್ಯ ಅವರೇ ಸ್ವತಃ ಇಲ್ಲಿ ಹೇಳಿರುವಂತದ್ದು, ಯಾಕಂದ್ರೆ ಹೈಕಮಾಂಡ್ ಪರವಾಗಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ CM ಕುರ್ಚಿ ನನಗೆ ಭದ್ರವಾಗಿದೆ ಅನ್ನೋ ಮಾತನ್ನ ಸಹ ಇಲ್ಲಿ ಏನು ಜನರಿಗೆ ಸಹ ಇಲ್ಲಿ ಮತ್ತು ವಿರೋಧ ಪಕ್ಷದವರಿಗೆ ಮತ್ತು DKಶಿ ಬಣದವರಿಗೆ ಇಲ್ಲಿ ಸಂದೇಶವನ್ನ ಸಹ ಇಲ್ಲಿ ರವಾನಿಸಿರುವಂತದ್ದು. ನಾನು ಒಬ್ಬನೇ ಇಲ್ಲಿ ಓದಿದ್ದೇನೆ, ಸಾಕಷ್ಟು ರೀತಿಯಲ್ಲಿ CM ಆಗ್ಬೇಕಂತ ಹೇಳಿ ನಮ್ಮ ಈ ಆಗಿರುವಂತಹ ಸಾಕಷ್ಟು ರೀತಿಯಲ್ಲಿ ಹೇಳಿಕೆಗಳನ್ನ ಸಹ ಗಮನಿಸ್ತಾ ಹೋದರೆ CM ಸಿದ್ದರಾಮಯ್ಯ ಅವರು ಈಗೇನೋ 2 ವರ್ಷಗಳ ಕಳೆದಿದೆ, ಇನ್ನು 2 ವರ್ಷಗಳ ಕಾಲ ಇಲ್ಲಿ CM ಸಿದ್ದರಾಮಯ್ಯ ಅವರೇ CM ಕುರ್ಚಿ ಮೇಲೆ ಮುಂದುವರಿತಾರೆ ಎಂಬುದು ಸಹ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಮೇಲ್ನೋಟಕ್ಕೆ ಕಾಣಿ ಬರ್ತಾ ಇರುವಂತದ್ದು. ರೋಜಾ, ರೈಟ್. ಥ್ಯಾಂಕ್ ಯು ಪ್ರಶಾಂತ್ ಸತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.